ಹಾಯ್ ಥಿಂಕರ್ಸ್, ಪ್ರೆಸೆಂಟ್ ಪ್ರಪಂಚವನ್ನ ಮನುಷ್ಯ ಕಂಟ್ರೋಲ್ ಮಾಡ್ತಿದ್ದಾನೆ. ಆದ್ರೆ ಮನುಷ್ಯನನ್ನ ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ ಗೊತ್ತಾ? ಮನಿ. ಹೌದು, ನೀವು ಕೇಳಿದ್ದು 100% ನಿಜ. ನಿಮ್ಗೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ಒಮ್ಮೆ ಗಮನವಿಟ್ಟು ನಿಮ್ಮ ಸುತ್ತಮುತ್ತ ನಡೆಯುವ ಇನ್ಸಿಡೆಂಟ್ ಗಳನ್ನ ನೋಡಿ. 99% ಆ ಇನ್ಸಿಡೆಂಟ್ ಗೆ ಯಾವುದೋ ಒಂದು ರೂಪದಲ್ಲಿ ಮನಿ ಕಾರಣವಾಗಿರುತ್ತೆ. ಒಂದು ಬಾರಿ ಸರಿಯಾಗಿ ಯೋಚನೆ ಮಾಡಿ, ನಿಜವಾಗ್ಲೂ ಈ ಪೇಪರ್ಗೆ ಬೆಲೆ ಇದೆಯಾ? ಖಂಡಿತ ಇಲ್ಲ. ಈ ಪೇಪರ್ಗೆ ಬೆಲೆಯನ್ನ ನಾವು ಕೊಟ್ಟಿದ್ದೀವಿ ಅಷ್ಟೇ. ಈ ಸೊಸೈಟಿಯಲ್ಲಿ ಜೀವನ ಮಾಡೋದಕ್ಕೆ ಮಾತ್ರವೇ ಈ ಮನಿ ಬೇಕು. ಈ ಭೂಮಿಯ ಮೇಲೆ ಜೀವಿಸೋದಕ್ಕೆ ಯಾವುದೇ ಮನಿಯ ಅವಶ್ಯಕತೆ ಇಲ್ಲ. ಉದಾಹರಣೆಗೆ, ನಮ್ಮ ಸೊಸೈಟಿ ಜೊತೆ ಯಾವುದೇ ಸಂಬಂಧವಿಲ್ಲದೆ ಜೀವನ ಮಾಡ್ತಿರುವ ಕೆಲವು ಬುಡಕಟ್ಟು ಜನರೇ ಸಾಕ್ಷಿ. ಆದ್ರೆ ನಿಮಗೂ ನನಗೂ ಹಣ ಬೇಕೇ ಬೇಕು. ಸೊ ಇಂತಹ ಹಣವನ್ನ ಹೇಗೆ ಮುದ್ರಿಸ್ತಾರೆ? ಒಂದು ವೇಳೆ ನಮಗೆ ಇಷ್ಟ ಬಂದಷ್ಟು ಹಣವನ್ನ ಮುದ್ರಿಸಿ ಬಡವರಿಗೆ ಹಂಚಿದ್ರೆ ಏನಾಗುತ್ತೆ ಅನ್ನೋದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದ್ರೆ ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿದ್ರೆ ಸಾಕು. ಇನ್ನು ತಡ ಮಾಡುವುದು ಬೇಡ ಗುರು. ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್. ಭಾರತದಲ್ಲಿ ನೋಟುಗಳನ್ನು ಮುದ್ರಿಸಲು 4 ಪ್ರಿಂಟಿಂಗ್ ಪ್ರೆಸ್ ಗಳಿವೆ. ಅವು ಮೈಸೂರಿನಲ್ಲಿ, ಮಹಾರಾಷ್ಟ್ರದ ನಾಸಿಕ್ ನಲ್ಲಿ, ಮಧ್ಯಪ್ರದೇಶದ ದೇವಸ್ ಅನ್ನುವ ಸಿಟಿಯಲ್ಲಿ ಹಾಗೂ ವೆಸ್ಟ್ ಬೆಂಗಾಲ್ ನಲ್ಲಿರುವ ಸಾಲ್ಬೋನಿ ಅನ್ನುವ ಸಿಟಿಯಲ್ಲಿ RBI ನ ಅಡಿಯಲ್ಲಿ ಭಾರತದ ಕರೆನ್ಸಿ ನೋಟುಗಳನ್ನು ಮುದ್ರಿಸಲಾಗುತ್ತೆ. ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರುತ್ತೆ ಯಾಕೆ ಸರ್ಕಾರ ಹೆಚ್ಚು ಹಣವನ್ನ ಮುದ್ರಿಸಿ ಆ ಹಣವನ್ನ ಬಡವರಿಗೆ ಕೊಟ್ಟು ಅವರ ಬಡತನವನ್ನ ನಿವಾರಿಸೋಕೆ ಸಾಧ್ಯವಾಗೋದಿಲ್ಲ ಅಂತ. ಗೊತ್ತಿಲ್ಲದೆ ಇದ್ದವ್ರಿಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ ನಂತರ ನೋಟುಗಳ ಮುದ್ರಣದ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ನಮ್ಮ ಸರ್ಕಾರ ಹೆಚ್ಚು ಹಣವನ್ನ ಮುದ್ರಿಸಿ ಎಲ್ಲರಿಗೂ ಸಮಾನವಾಗಿ ಹಂಚಿದೆ ಅಂದ್ಕೊಳ್ಳಿ. ಆಗ ಏನಾಗುತ್ತೆ ಅಂದ್ರೆ ಜನರಲ್ಲಿ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ. ಜನ ತಮಗೆ ಬೇಕಾದ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಅಂಗಡಿಗಳಿಗೆ ಬರ್ತಾರೆ. ಉದಾಹರಣೆಗೆ 100 ಜನ ಕಾರುಗಳನ್ನ ಖರೀದಿ ಮಾಡಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ಕಂಪನಿಯ ಬಳಿ ಇರೋದು ಕೇವಲ 10 ಕಾರುಗಳು. ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಕಂಪನಿ ತನ್ನ ಕಾರುಗಳ ಬೆಲೆಯನ್ನ 10 ಪಟ್ಟು ಜಾಸ್ತಿ ಮಾಡುತ್ತೆ. ಈ ರೀತಿ ಪ್ರತಿಯೊಂದು ವಸ್ತುಗಳ ಮೇಲೆ ಬೆಲೆ ಜಾಸ್ತಿ ಆಗುತ್ತೆ. ಕೊನೆಗೆ ಸರ್ಕಾರ ಕೊಟ್ಟ ಹಣಕ್ಕೆ ಬೆಲೆನೇ ಇರೋದಿಲ್ಲ. ಇದನ್ನೇ ಇನ್ಫ್ಲೇಷನ್ ಎಂದು ಕರೀತಾರೆ. ಇದರಿಂದ ಪ್ರಪಂಚದ ಮಾರುಕಟ್ಟೆಯಲ್ಲಿ ಕೂಡ ಭಾರತದ ಕರೆನ್ಸಿ ವ್ಯಾಲ್ಯೂ ಪಾತಾಳಕ್ಕೆ ಬೀಳುತ್ತೆ. ಅಂದ್ರೆ ಸರ್ಕಾರ ಹಣ ಹಂಚುವುದಕ್ಕೆ ಮೊದಲು ನಿಮ್ಮ ಪರ್ಚೇಸಿಂಗ್ ಪವರ್ ಎಷ್ಟಿತ್ತೋ ಈಗಲೂ ಕೂಡ ಅಷ್ಟೇ ಇರುತ್ತೆ, ಇಲ್ಲ ಅದಕ್ಕಿಂತ ಕಡಿಮೆ ಕೂಡ ಆಗ್ಬಹುದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಜಿಂಬಾಬ್ವೆ ದೇಶ. ಈ ದೇಶದ ನಾಯಕರಿಗೆ ಕೂಡ ಈ ಹಣ ಮುದ್ರಿಸುವ ಐಡಿಯಾ ಬರುತ್ತೆ. ಅದೇ ರೀತಿಯಲ್ಲಿ ಇಷ್ಟ ಬಂದಷ್ಟು ಹಣವನ್ನ ಮುದ್ರಿಸಿ ತಮ್ಮ ಪ್ರಜೆಗಳಿಗೆ ಹಂಚುತ್ತಾರೆ. ಈಗ ಎಲ್ಲರೂ ಕೋಟ್ಯಾಧಿಪತಿಗಳೇ. ಜನರತ್ರ ದುಡ್ಡಿದ್ರೆ ಏನ್ ಮಾಡ್ತಾರೆ? ಅವರಿಗೆ ಅವಶ್ಯಕತೆ ಇರುವ ಎಲ್ಲಾ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಮುಗಿಬೀಳ್ತಾರೆ. ಇದರಿಂದ ವಸ್ತುಗಳ ಬೆಲೆ ಆಕಾಶವನ್ನ ಮುಟ್ಟುತ್ತೆ. ಈಗ 1 kg ಅಕ್ಕಿಯನ್ನ ಖರೀದಿಸೋಕೆ ಅಲ್ಲಿರುವ ಜನರು ಲಕ್ಷಗಟ್ಟಲೆ ಜಿಂಬಾಬ್ವೆ ಡಾಲರ್ಸ್ ಅನ್ನ ಕೊಡಬೇಕು. ಪ್ರೆಸೆಂಟ್ ನಮ್ಮ ದೇಶದಲ್ಲಿ 500 ರೂಪಾಯಿಗಿಂತ ಹೆಚ್ಚು ಬೆಲೆ ಬಾಳುವ ನೋಟುಗಳನ್ನ ಮುದ್ರಿಸೋದಿಲ್ಲ. ಆದ್ರೆ ನಿಮ್ಗೆ ಗೊತ್ತಾ, ಈ ಜಿಂಬಾಬ್ವೆ ದೇಶದಲ್ಲಿ 50 ಕೋಟಿ ನೋಟುಗಳನ್ನ ಕೂಡ ಮುದ್ರಿಸಿದ್ದಾರೆ. ಅದಕ್ಕೆ ಯಾವ ದೇಶ ಕೂಡ ಇಷ್ಟ ಬಂದಷ್ಟು ಹಣವನ್ನ ಮುದ್ರಿಸೋದಿಲ್ಲ. ದೇಶದ ಎಕಾನಮಿ ಸ್ಟೇಬಲ್ ಆಗಿರೋದಕ್ಕೆ ಎಷ್ಟು ಹಣವನ್ನ ಮುದ್ರಿಸಬೇಕು ಅಷ್ಟೇ ಹಣವನ್ನ RBI ಮುದ್ರಿಸುತ್ತೆ. ಈಗ RBI ನೋಟುಗಳನ್ನು ಹೇಗೆ ಮುದ್ರಿಸುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನೋಟುಗಳನ್ನ ತಯಾರಿ ಮಾಡಲು ಹೈ ಕ್ವಾಲಿಟಿ ಕಾಟನ್ 70% ತಗೊಂಡು ಲಿನಿನ್ ಫೈಬರ್ 30% ತೆಗೆದುಕೊಂಡು ಒಂದು ಕೆಮಿಕಲ್ ಲಿಕ್ವಿಡ್ ನಲ್ಲಿ ಚೆನ್ನಾಗಿ ನೆನೆಸಿ ನಂತರ ಅದರಲ್ಲಿರುವ ನೀರನ್ನ ಸಂಪೂರ್ಣವಾಗಿ ತೆಗೆಯಲು ಕಂಪ್ರೆಸ್ಡ್ ಮಷಿನ್ ಗಳನ್ನ ಬಳಸ್ತಾರೆ. ಈ ರೀತಿಯಲ್ಲಿ ತಯಾರಾದ ಡ್ರೈ ಕಾಟನ್ ಅನ್ನ ಒಂದು ಪೇಪರ್ ತಯಾರಿ ಮಷಿನ್ ಅಲ್ಲಿ ಕಳುಹಿಸಿ ಒಂದು ಪೇಪರ್ ಬಂಡಲ್ ಅನ್ನ ತಯಾರಿ ಮಾಡ್ತಾರೆ. ಈ ಪೇಪರ್ ಬಂಡಲ್ ಗಳನ್ನ ನಮ್ಮ ದೇಶದಲ್ಲಿ ತಯಾರಿ ಮಾಡೋದಿಲ್ಲ. ಜರ್ಮನಿ ಮತ್ತು ಜಪಾನ್ ದೇಶಗಳಿಂದ RBI ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಈ ಪೇಪರ್ RBI ಕೈಗೆ ಸೇರಿದ ತಕ್ಷಣ ಇದರ ಮೇಲೆ ಸೆಕ್ಯೂರಿಟಿ ಥ್ರೆಡ್ಸ್ ಅನ್ನ ಪೇಪರ್ ಮೇಲೆ ಮುದ್ರಿಸುತ್ತೆ. ಸೆಕ್ಯೂರಿಟಿ ಥ್ರೆಡ್ ಅಂದ್ರೆ ನೋಟಿನ ಮಧ್ಯದಲ್ಲಿ ಒಂದು ಸ್ಟ್ರಿಪ್ ರೀತಿ ಇರುತ್ತೆ ಅಲ್ವಾ, ಅದೇ ಸೆಕ್ಯೂರಿಟಿ ಥ್ರೆಡ್. ಇವುಗಳಲ್ಲಿ 2 ತರಹ ಇರುತ್ತೆ. 10, 20, 50 ರೂಪಾಯಿ ನೋಟುಗಳಿಗೆ ಸಿಲ್ವರ್ ಕಲರ್ ನಲ್ಲಿ ಈ ಸೆಕ್ಯೂರಿಟಿ ಥ್ರೆಡ್ ಇರುತ್ತೆ. ಅದೇ 100, 200, 500 ರೂಪಾಯಿ ನೋಟ್ಗಳಿಗೆ ಮಾತ್ರ ಗ್ರೀನ್ ಕಲರ್ ನಲ್ಲಿ ಸೆಕ್ಯೂರಿಟಿ ಥ್ರೆಡ್ ಇರುತ್ತೆ. ನಂತರ ನೋಟುಗಳ ಮೇಲೆ ಈ ಗಾಂಧೀಜಿಯವರ ವಾಟರ್ ಮಾರ್ಕ್ ಇರುತ್ತೆ ಅಲ್ವಾ, ಅವುಗಳನ್ನ ಕೂಡ ಪ್ರಿಂಟ್ ಮಾಡ್ತಾರೆ. ಈ ರೀತಿ ಪ್ರಿಂಟ್ ಆದ್ಮೇಲೆ ಸರಿಯಾದ ಜಾಗದಲ್ಲಿ ಪ್ರಿಂಟ್ ಆಗಿದೆಯೋ ಇಲ್ವಾ ಅಂತ ಕೂಡ ಚೆಕ್ ಮಾಡ್ತಾರೆ. ನಂತರ ಯಾವ ನೋಟುಗಳನ್ನ ತಯಾರಿ ಮಾಡಬೇಕು ಆ ನೋಟಿನ ಬಣ್ಣವನ್ನ ಈ ಆಫ್ಸೆಟ್ ಪ್ರಿಂಟಿಂಗ್ ನಲ್ಲಿ ಹಾಕಿ ಈ ತರಹದ ನೋಟುಗಳನ್ನ ಪ್ರಿಂಟ್ ಮಾಡ್ತಾರೆ. ಈಗ ನಿಮ್ಗೆ ಅನ್ಸಿರುತ್ತೆ ಇಷ್ಟೊಂದು ಸಿಂಪಲ್ ಆಗಿ ನೋಟುಗಳನ್ನ ಪ್ರಿಂಟ್ ಮಾಡಬಹುದಾ ಅಂತ. ಬಟ್ ಈ ಪ್ರೋಸೆಸ್ ತುಂಬಾನೇ ಕಷ್ಟ. ಯಾಕಂದ್ರೆ ಈ ನೋಟಿನಲ್ಲಿ ಬಳಸುವ ಬಣ್ಣ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ನೋಟು ತನ್ನ ಕ್ವಾಲಿಟಿಯನ್ನ ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತೆ. ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಬಣ್ಣವನ್ನ ಮಿಕ್ಸ್ ಮಾಡಿ ಈ ನೋಟುಗಳನ್ನ ಪ್ರಿಂಟ್ ಮಾಡ್ತಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಆದ ಸಂಗತಿ ಏನಂದ್ರೆ ಈ ನೋಟುಗಳಲ್ಲಿ ಬಳಸುವ ಬಣ್ಣಗಳನ್ನ ನಮ್ಮ ದೇಶದಲ್ಲಿ ತಯಾರಿ ಮಾಡುವುದಿಲ್ಲ. ಈ ಬಣ್ಣಗಳನ್ನ ಸ್ವಿಟ್ಜರ್ಲ್ಯಾಂಡ್ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ಈ ರೀತಿ ನೋಟುಗಳು ಪ್ರಿಂಟ್ ಆದ್ಮೇಲೆ ಅವುಗಳನ್ನ ನೋಡಿದಾಗ ನೋಟುಗಳನ್ನ ಪ್ರಿಂಟ್ ಮಾಡುವ ಕೆಲಸ ಮುಗೀತು ಅಂತ ನಿಮ್ಗೆ ಅನ್ಸುತ್ತೆ. ಆದ್ರೆ ಇನ್ನೂ ತುಂಬಾನೇ ಕೆಲಸ ಬಾಕಿ ಇದೆ. ಈ ರೀತಿ ಪ್ರಿಂಟ್ ಆದ ನೋಟುಗಳನ್ನ ಎಲ್ಲ ಸರಿಯಾಗಿ ಪ್ರಿಂಟ್ ಆಗಿದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡ್ತಾರೆ. ಇಷ್ಟು
ಇಷ್ಟೊತ್ತು ನಾವು ನೋಡಿದ್ದೆಲ್ಲ ನೋಟುಗಳು ಮಷೀನ್ ಅಲ್ಲಿ ಹೇಗೆ ಪ್ರಿಂಟ್ ಆಗುತ್ತೆ ಅಂತ. ಆದ್ರೆ ಈ ಮಷೀನ್ ಗಳ ಕಂಟ್ರೋಲ್ ಎಲ್ಲ ಕ್ವಾಲಿಟಿ ಇನ್ಸ್ಪೆಕ್ಟರ್ ಹಾಗೂ ಗ್ರಾಫಿಕ್ ಡಿಸೈನರ್ ಕೈಯಲ್ಲಿ ಇರುತ್ತೆ. ಅಂದ್ರೆ ಈ ಕರೆನ್ಸಿ ನೋಟುಗಳ ಮೇಲೆ ಯಾವ ಜಾಗದಲ್ಲಿ ಏನನ್ನ ಪ್ರಿಂಟ್ ಮಾಡಬೇಕು, ಯಾವ ಜಾಗದಲ್ಲಿ ಯಾವ ಸಿಂಬಲ್ ಅನ್ನ ಇಡಬೇಕು, ಈ ರೀತಿ ನೋಟುಗಳ ಡಿಸೈನ್ ಅನ್ನ ಇವರೇ ಹ್ಯಾಂಡಲ್ ಮಾಡ್ತಾರೆ. ಈ ರೀತಿಯಲ್ಲಿ ಪ್ರಿಂಟ್ ಆದ ನೋಟುಗಳನ್ನ ಮತ್ತೆ ಡಬಲ್ ಚೆಕ್ ಮಾಡುವ ಅಧಿಕಾರಿಗಳು ಕೂಡ ಇರ್ತಾರೆ. ಈ ಪ್ರೋಸೆಸ್ ನ ನಂತರ 100, 200, 500 ರೂಪಾಯಿ ನೋಟುಗಳ ಮೇಲೆ ಈ ರೀತಿಯಲ್ಲಿ ಗ್ರೀನ್ ಕಲರ್ ರೇಡಿಯಂ ಅನ್ನ ಈಗ ಪ್ರಿಂಟ್ ಮಾಡ್ತಾರೆ. ಈ ನೋಟುಗಳ ಮೇಲೆ ಸ್ಪ್ರಾಕಿನ್ ಎಂಬ್ರಾಯ್ಡ್ ಅನ್ನುವ ಕಲರ್ ಅನ್ನ ಪ್ರಿಂಟ್ ಮಾಡ್ತಾರೆ. ಈ ನೋಟುಗಳಿಗಂತಾನೆ ಈ ಸ್ಪೆಷಲ್ ಆಗಿ ಬಣ್ಣಗಳನ್ನ ತಯಾರಿ ಮಾಡೋದ್ರಿಂದ ನಕಲಿ ನೋಟುಗಳನ್ನ ತಯಾರಿ ಮಾಡುವವರು ಈ ವಿಷಯದಲ್ಲಿ ತುಂಬಾನೇ ಸುಲಭವಾಗಿ ಸಿಕ್ಕಿ ಬೀಳ್ತಾರೆ. ನಕಲಿ ನೋಟುಗಳನ್ನ ನೀವು ಗಮನಿಸಿದ್ರೆ ಅದರಲ್ಲಿ ಬಳಸಿರುವ ಬಣ್ಣಗಳು ಅಷ್ಟೊಂದು ಒಳ್ಳೆ ಕ್ವಾಲಿಟಿಯಲ್ಲಿ ಇರೋದಿಲ್ಲ, ಜೊತೆಗೆ ಒರಿಜಿನಲ್ ನೋಟುಗಳ ತರ ಒಳೆಯುವುದಿಲ್ಲ. ಈ ರೇಡಿಯಂ ನೋಟುಗಳ ಮೇಲೆ ಪ್ರಿಂಟ್ ಆದ್ಮೇಲೆ ಅದನ್ನ ಕೂಡ ಸರಿಯಾದ ಪ್ರಮಾಣದಲ್ಲಿ ಪ್ರಿಂಟ್ ಆಗಿದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡ್ತಾರೆ. ಯಾಕಂದ್ರೆ ಅದು ಸ್ವಲ್ಪ ಪಕ್ಕದಲ್ಲಿ ಪ್ರಿಂಟ್ ಆದ್ರೂ ಕೂಡ ಜನರು ಆ ನೋಟುಗಳನ್ನ ನಕಲಿ ನೋಟುಗಳು ಅಂತ ಭಾವಿಸಬಹುದು. ಅದಕ್ಕೆ ಇಂತಹ ಚಿಕ್ಕ ಪುಟ್ಟ ಮಿಸ್ಟೇಕ್ ಗಳನ್ನ ಅವರು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ, ಅಷ್ಟೊಂದು ಕೇರ್ಫುಲ್ ಆಗಿ ಚೆಕ್ ಮಾಡ್ಕೊಳ್ತಾರೆ. ಈ ಪ್ರೋಸೆಸ್ ಕಂಪ್ಲೀಟ್ ಆದ ನಂತರವೇ ಸೀರಿಯಲ್ ನಂಬರ್ಸ್ ಅನ್ನ ಪ್ರಿಂಟ್ ಮಾಡ್ತಾರೆ. ಪ್ರತಿಯೊಂದು ನೋಟಿನ ಮೇಲೆ ಕೂಡ ಬೇರೆ ಬೇರೆ ಸೀರಿಯಲ್ ನಂಬರ್ಸ್ ಅನ್ನ ಪ್ರಿಂಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ನೋಟುಗಳನ್ನ ಅಲ್ಟ್ರಾ ವೈಲೆಟ್ ಲೈಟ್ ನಲ್ಲಿ ನೋಡಿದಾಗ ನಮ್ಗೆ ಕೆಲವು ಡಸ್ಟ್ ಪಾರ್ಟಿಕಲ್ಸ್ ಕಂಡು ಬರ್ತವೆ. ಅವುಗಳನ್ನ ಕೂಡ ಈ ಪ್ರೋಸೆಸ್ ನ ಮುಖಾಂತರವೇ ಪ್ರಿಂಟ್ ಮಾಡ್ತಾರೆ. ಪ್ರತಿಯೊಂದು ಪ್ರೋಸೆಸ್ ಕಂಪ್ಲೀಟ್ ಆದ ತಕ್ಷಣ ಅವುಗಳನ್ನ ಚೆಕ್ ಮಾಡುವುದು ಮಾತ್ರ ಕಂಪಲ್ಸರಿ. ಈ ರೀತಿ ತುಂಬಾನೇ ಕೇರ್ಫುಲ್ ಆಗಿ ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳೋದ್ರಿಂದಾನೇ ನಮ್ಮ ಕೈಯಲ್ಲಿರುವ ನೋಟುಗಳು ಇಷ್ಟೊಂದು ಪರ್ಫೆಕ್ಟ್ ಆಗಿರ್ತವೆ. ಕೊನೆಗೆ ನೋಟುಗಳು ಎಲ್ಲ ಪ್ರಿಂಟ್ ಆದ್ಮೇಲೆ ಕ್ವಾಲಿಟಿ ಇನ್ಸ್ಪೆಕ್ಟರ್ ಹಾಗೂ ಗ್ರಾಫಿಕ್ ಡಿಸೈನರ್ ಮತ್ತು ಅವರ ಮೇಲಿರುವ ಅಧಿಕಾರಿಗಳು ಕೂಡ ಎಲ್ಲರೂ ಚೆಕ್ ಮಾಡಿದ್ಮೇಲೆನೆ ಈ ಕರೆನ್ಸಿ ನೋಟುಗಳ ತಯಾರಿ ಅನ್ನೋದು ಮುಗಿಯುತ್ತೆ. ಈ ಪ್ರೋಸೆಸ್ ಮುಗಿದ ಮೇಲೆ ಕರೆನ್ಸಿ ಶೀಟ್ ಗಳನ್ನ ಕಟಿಂಗ್ ಗೆ ಕಳಿಸ್ತಾರೆ. ಇಲ್ಲಿ ಕೂಡ ಮಷಿನ್ ಒಂದು ಬಾರಿ ಮತ್ತೊಮ್ಮೆ ಚೆಕ್ ಮಾಡ್ಕೊಂಡು ಕಟಿಂಗ್ ಅನ್ನ ಶುರು ಮಾಡುತ್ತೆ. ಯಾಕಂದ್ರೆ ಕಟಿಂಗ್ ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಇಷ್ಟೊತ್ತು ಮಾಡಿದ ಕೆಲಸವೆಲ್ಲ ವೇಸ್ಟ್ ಆಗುತ್ತೆ. ಅಂದ್ರೆ ಅಷ್ಟೊಂದು ಕೇರ್ಫುಲ್ ಆಗಿ ಇವರು ಕೆಲಸವನ್ನ ಮಾಡ್ತಾರೆ. ನಂತರ 100 ನೋಟುಗಳ ಒಂದು ಬಂಡಲ್ ಮಾಡಿ ಪ್ಯಾಕ್ ಮಾಡಿ ಸೀಲ್ ಮಾಡ್ತಾರೆ. ಆಮೇಲೆ ಆ ರೀತಿ 10 ಸೀಲ್ ಮಾಡಿರುವ ಬಂಡಲ್ ಗಳನ್ನ ಮತ್ತೊಂದು ಬಾರಿ ಪ್ಯಾಕ್ ಮಾಡಿ ಸೀಲ್ ಮಾಡ್ತಾರೆ. ನಂತರ ಎಲ್ಲಾ ಹಣವನ್ನ RBI ಗೆ ಕಳಿಸ್ತಾರೆ. ಕೊನೆಗೆ RBI ಬ್ಯಾಂಕ್ ಗಳಿಗೆ ಕಳಿಸಿಕೊಡುತ್ತೆ. ಬ್ಯಾಂಕ್ ಗಳಿಂದ ನಮ್ಮ ಕೈಗೆ ಈ ಕರೆನ್ಸಿ ನೋಟ್ಗಳು ಬರ್ತವೆ. ನಿಜವಾಗ್ಲೂ ಈ ಕರೆನ್ಸಿ ನೋಟ್ಗಳ ಮೇಲೆ ಬರಿಗಣ್ಣಿಗೆ ಕಾಣದ ತುಂಬಾನೇ ಸೆಕ್ಯೂರಿಟಿ ಫೀಚರ್ಸ್ ಇರುತ್ತೆ. ಅದರಲ್ಲಿ ಕೆಲವನ್ನ ಭೂತ ಕನ್ನಡಿಯಲ್ಲಿ ನೋಡ್ಬೇಕು, ಇನ್ನು ಕೆಲವನ್ನ ಮೈಕ್ರೋಸ್ಕೋಪ್ ನಲ್ಲಿ ಮಾತ್ರವೇ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಈ ರೀತಿ ನಮ್ಗೆ ತಿಳಿಯದ ತುಂಬಾನೇ ಪ್ರೋಸೆಸ್ ಗಳು ಈ ನೋಟುಗಳ ತಯಾರಿಯಲ್ಲಿ ಇರುತ್ತೆ. ಇಷ್ಟೊತ್ತು ನಾವು ಹೇಳಿದ್ದೆಲ್ಲ ಬೇಸಿಕ್ ಪ್ರೋಸೆಸ್ ಅಷ್ಟೇ. ಆದ್ರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಈ ಹಣದ ಹುಟ್ಟು ಹೇಗೆ ಆಯ್ತು ಅಂತ? ಇಲ್ವಾ? ಹಾಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಹಿಸ್ಟರಿ ಆಫ್ ಮನಿ ಅನ್ನುವ ವಿಡಿಯೋವನ್ನ ನೋಡಿ. ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮನಿಯನ್ನ ಬಳಸಿದ್ದು ಯಾರು ಮತ್ತು ಹೇಗೆ ಬಳಸಿದ್ರು ಅಂತ ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮಿಸ್ ಮಾಡದೆ ಹೋಗಿ ನೋಡಿ. ಸೊ ದಟ್ ವಾಸ್ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.